Hello, my dear friends. All of you, welcome to my class. This is ನವೋದಯ ಮಾಸ್ಟರ್ ಕ್ಲಾಸ್. ಈ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಗಣಿತ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ಎಂಡ್ವರೆಗೂ ನೋಡಿ. ಯಾಕಂತಂದರೆ ನವೋದಯ ಪರೀಕ್ಷೆಯಲ್ಲಿ ಗಣಿತ ವೆರಿ ಇಂಪಾರ್ಟೆಂಟ್. ನೀವು ಗಣಿತವನ್ನು ಚೆನ್ನಾಗಿ ಕಲಿಬೇಕು. ಯಾಕಂತಂದರೆ 20 ಪ್ರಶ್ನೆಗಳಿರುತ್ತೆ, ಅದರ ಮೇಲೆ 25 ಅಂಕಗಳು ಕೊಡ್ತಾರೆ. ಒಳ್ಳೆ ಸ್ಕೋರ್ ಮಾಡ್ಬೋದು. ಯಾಕಂತಂದರೆ ಗಣಿತ ತುಂಬ ಈಸಿ, ನಾವು ಶ್ರದ್ಧೆ ಇಟ್ಟು ಕಲಿತ್ಬಿಟ್ರೆ. ಸೊ ನನ್ನ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ತುಂಬ ಸುಲಭವಾಗಿ ವೆರಿ ಬೇಸಿಕ್ಸನ್ನು ತಗೊಂಡು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ಎಂಡ್ವರೆಗೂ ನೋಡಿ. ಅದೇ ರೀತಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಟ್. ಸೊ ಈಗ ನಾವು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಸಂಖ್ಯೆಗಳನ್ನು ಓದುವ ಮತ್ತು ಬರೆಯುವ ಕ್ರಮ. ಸಂಖ್ಯೆಗಳನ್ನು ಓದುವ ಮತ್ತು ಬರೆಯುವ ಕ್ರಮ. ಈ ಒಂದು ಟಾಪಿಕನ್ನು ನಿಮಗೆ ತುಂಬ ಸುಲಭವಾಗಿ ನಿಮಗೆ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಯಾರು ಕೂಡ ಇದರ ಬಗ್ಗೆ ನಿಮಗೆ ಸಂಶಯ ಬೇಡ. ಓಕೆ, ನೀವು ಶ್ರದ್ಧೆಯಿಂದ ಕ್ಲಾಸ್ ನೋಡಬೇಕಷ್ಟೇ. ನಾನು ಒಂದೊಂದೇ ಬರೆಯುತ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರೈಟ್. ಹಾಗಾಗಿ ತುಂಬ ಮಹತ್ವದ್ದಾಗಿದೆ ಈ ಕ್ಲಾಸ್. ಓಕೆ, ಈಗ ನೋಡೋಣ ಸಂಖ್ಯೆಗಳನ್ನು ಓದುವ ಮತ್ತು ಬರೆಯುವ ಕ್ರಮ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಿಮಗೆಲ್ರಿಗೂ ಗೊತ್ತಿದೆ ಸಂಖ್ಯೆಗಳು, ಅಂಕೆಗಳು ಅಂತಂದ್ರೇನು, ಸಂಖ್ಯೆಗಳಂದ್ರೇನು ನಿಮಗೆಲ್ಲ ಗೊತ್ತಿದೆ. ಮತ್ತು ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ನೀವು ಅವನ್ನು ಓದ್ತಾನೇ ಇದ್ದೀರಾ, ಬರೀತಾನೆ ಇದ್ದೀರಾ. ನಂಬರ್ಸ್ ಅಂಡ್ ಡಿಜಿಟ್ಸ್, ಓಕೆ, ಎಲ್ಲ ಗೊತ್ತಿದೆ. ಮತ್ತು ನಾನು ಈ ಹಿಂದೆ ನಿಮಗೆ ಕ್ಲಾಸ್ ಮಾಡಿದ್ದೀನಿ, ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅಂಕೆಗಳು ಮತ್ತು ಸಂಖ್ಯೆಗಳು ಮತ್ತು ಅವುಗಳ ವಿಧಗಳು: ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಮತ್ತು ಅಂಕೆಗಳು ಮತ್ತು ಸಂಖ್ಯೆಗಳಿಗೆ ಏನು ಡಿಫ್ರೆನ್ಸ್, ಸಂಖ್ಯೆಗಳನ್ನು ಯಾವ ರೀತಿ ನಾವು ಬರೀತಾ ಹೋಗಬೇಕು, ಇವೆಲ್ಲವನ್ನು ಕೂಡ ಲಾಸ್ಟ್ 2 ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಹಾಗಾಗಿ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಆ ವಿಡಿಯೋಸು ಇರ್ತವೆ, ಅಥವಾ ಎಲ್ಲ ವಾಟ್ಸಪ್ ಗ್ರೂಪ್ಸಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿ ಕೂಡ ನಿಮಗೆ ಸಿಗಬಹುದು, ಕ್ಲಿಕ್ ಮಾಡಿ ನೋಡಿ. ಸೊ ಈಗ ಕಮ್ ಟು ದ ಪಾಯಿಂಟ್. ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು ಯಾವ ರೀತಿ? ರೈಟ್. ನಮಗೆ ಜಾಸ್ತಿ ಸುತ್ತಿ ಬೇಡ, ನೇರವಾಗಿ ನಾವು ವಿಷಯಕ್ಕೆ ಹೋಗೋಣ. ಯಾಕಂತಂದರೆ ನಾವು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀವಿ. ಪರೀಕ್ಷೆಗೆ ಏನು ಬೇಕೋ ಅದಷ್ಟೇ ಕಲಿಯೋಣ. ರೈಟ್. ಅದರಲ್ಲಿ ಬೇಸಿಕ್ಸನ್ನು ಕಲಿಯೋಣ. ಈಗ ನಿಮಗೆಲ್ರಿಗೂ ಗೊತ್ತಿದೆ ಸಂಖ್ಯೆಗಳನ್ನು ಓದುವುದು ಹೇಗೆ ಅಂತ. ಓಕೆ, ಒಂದು ಸಂಖ್ಯೆಯನ್ನು ನಾನು ಬರೀತೀನಿ, ಓದ್ತೀರಾ? ರೈಟ್. ನೋಡಿ, ಒಂದು ಸಂಖ್ಯೆಯನ್ನು ನಾನು ಈಗ ಬೋರ್ಡ್ ಮೇಲೆ ಬರೆದಿದ್ದೀನಿ. ಈ ಸಂಖ್ಯೆಯನ್ನು ನೀವು ಓದಿ. ಈ ಸಂಖ್ಯೆಯನ್ನು ಓದಿ, ನೀವೇ ಓದಿ. ವೆರಿ ಗುಡ್, ಎಲ್ಲರೂ ಚೆನ್ನಾಗಿ ಓದಿದ್ದೀರ. ಈ ಸಂಖ್ಯೆಯನ್ನು ಏನಂತ ಓದ್ತೀವಿ ನಾವು? 9 ಅಂತ ಓದ್ತೀವಿ. ಕರೆಕ್ಟ್. ಏನಂತ ಓದ್ತೀವಿ? 9 ಅಂತ. ನಾವೀಗಾಗಲೇ ಕಲ್ತಿದ್ದೀವಿ. 1ರಿಂದ ಸಂಖ್ಯೆಗಳನ್ನು ನಾವು ಓದುವುದನ್ನು ಕಲ್ತಿದ್ದೀವಿ. ನಿಮ್ಮ ಟೀಚರ್ಸ್ ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಈಗಾಗಲೇ. ಜಸ್ಟ್ ಇಲ್ಲಿ ನಾವೇನು ಮಾಡಬೇಕು? ರಿಮೆಂಬರ್ ಮಾಡ್ಕೋಬೇಕು, ರೀಕ್ಯಾಪ್ ಮಾಡ್ಕೋಬೇಕಷ್ಟೇ. 9 ಈ ಸಂಖ್ಯೆ. ಓಕೆ, ಮತ್ತೆ ಈ ಸಂಖ್ಯೆ ಏನಂತ ಓದ್ತೀವಿ? 3 ಅಲ್ವಾ? ಈ ಸಂಖ್ಯೆ ಏನಂತ ಓದ್ತೀವಿ? 0. ಇದನ್ನೇನಂತ ಓದ್ತೀವಿ? 1. ಈ ಸಂಖ್ಯೆ ಏನಂತ ಓದ್ತೀವಿ? 7. 7. ಇದನ್ನೇನಂತ ಓದ್ತೀವಿ? 8. 8.
ಸೊ ದಟ್ ಈ ರೀತಿ ಸಂಖ್ಯೆಗಳನ್ನು ಓದ್ತೀವಿ. ಬಹಳ ಸುಲಭ ಅಲ್ವಾ? ಸೊ ಈ ರೀತಿ ಓದ್ತೀವಿ. ಓಕೆ, ಇಲ್ಲಿ ಒಂದು ಅಂಕೆಯ ಸಂಖ್ಯೆಗಳಿವೆ, ನೀವು ಸುಲಭವಾಗಿ ಓದ್ಬಿಟ್ರಿ ಎಲ್ಲರೂ. ಆದರೆ ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದಾಗ ಯಾವ ರೀತಿ ಅದನ್ನು ಬರೀಬೇಕು, ಯಾವ ರೀತಿ ಓದಬೇಕು ಅಲ್ವಾ? ಇಲ್ಲಿ ಒಂದು ಅಂಕೆ ಇದೆ, ಈಸಿಯಾಗಿ ಎಲ್ಲರೂ ಓದ್ಬಿಟ್ರಿ. ನಮ್ಮ ರೈಟ್? ಇಲ್ಲಿ ಕೇಳಿದ್ರು ಕೂಡ ಒಂದು ಅಂಕೆಯ ಚಿಕ್ಕ ಸಂಖ್ಯೆ ಕೇಳಿದ್ರಿ, ಟಫ್ ಅಂತ ಹೇಳ್ಬಿಡ್ತೀರಾ, ಪಟ್ ಅಂತ ಹೇಳ್ಬಿಡ್ತೀರಾ? ಹೇಳಿ ನೋಡೋಣ, ಒಂದು ಅಂಕೆಯ ಚಿಕ್ಕ ಸಂಖ್ಯೆ ಯಾವುದು? ಕರೆಕ್ಟ್, ಒಂದು ಅಂಕೆಯ ಚಿಕ್ಕ ಸಂಖ್ಯೆ 0. ಒಂದು ಅಂಕೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ 0. ಓಕೆ, ಒಂದು ಅಂಕೆಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? ಎಸ್, ಯು ಆರ್ ಕರೆಕ್ಟ್, 9 ಅಲ್ವಾ? ಓಕೆ, ಒಂದು ಸಂಖ್ಯೆಯಲ್ಲಿ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ. ಯಾಕಂದ್ರೆ ಒಂದು ಅಂಕೆಯ ಸಂಖ್ಯೆಗಳಿರುವುದು ಕೇವಲ 10 ಅಷ್ಟೇ, 0ಯಿಂದ 9ರವರೆಗೆ. ದಟ್ಸ್ ಆಲ್ ಅಲ್ವಾ? ಆದರೆ ಇಲ್ಲಿಂದ ಮುಂದೆ ಹೋದಾಗ ನಮಗೆ ಬೇರೆ ಬೇರೆ ಸಂಖ್ಯೆಗಳು ಬರುತ್ತೆ, ದೊಡ್ಡ ಸಂಖ್ಯೆಗಳು ಬರುತ್ತವೆ. ಹೀಗೆ ನಾವು ಕ್ರಮವಾಗಿ ನೋಡ್ತಾ ಹೋಗೋಣ. ಈಗ ಒಂದು ಅಂಕೆಯ ಸಂಖ್ಯೆಗಳು ನೋಡಿದ್ದೀವಿ. ಅದೇ ರೀತಿ 2 ಅಂಕೆಯ ಸಂಖ್ಯೆಗಳು 10ರಿಂದ ಪ್ರಾರಂಭವಾಗಿ ಎಲ್ಲಿವರೆಗೂ? 99ರವರೆಗೂ 2 ಅಂಕೆಯ ಸಂಖ್ಯೆಗಳು. 2 ಡಿಜಿಟ್ ನಂಬರ್ಸ್ ಅಂದ್ರೆ ಇದು ಒಂದು ಸಂಖ್ಯೆ. ಈ ಸಂಖ್ಯೆಯಲ್ಲಿ ನಮಗೆ 2 ಡಿಜಿಟ್ಸ್ ಇವೆ. 1 ಅಂತಕ್ಕಂಥದ್ದು ಒಂದು ಅಂಕೆ ಆದರೆ 0 ಅಂತಕ್ಕಂಥದ್ದು ಮತ್ತೊಂದು ಅಂಕೆ. ಇಲ್ಲಿ 2 ಅಂಕೆಗಳು ಸೇರಿ ಒಂದು ಅಂಕೆ ಆಗಿದೆ. ಸೊ ದಟ್ ವಿ ಕಾಲ್ ದೆಮ್ 2 ಡಿಜಿಟ್ ನಂಬರ್ಸ್. ಓಕೆ, 2 ಡಿಜಿಟ್ ನಂಬರ್ಸ್. ಇದು 99 ಕೂಡ 2 ಡಿಜಿಟ್ ನಂಬರ್. ಅದೇ ನಾವು ಇದನ್ನು ಸಪರೇಟ್ ಆಗಿ ಬರೆದ್ರೆ ಬೇರೆ. ಓಕೆ, ಈಗ 2 ಡಿಜಿಟ್ ನಂಬರ್ಸ್ ಓದುವುದು ಕೂಡ ತುಂಬಾ ಈಸಿ, ನಿಮಗೆಲ್ಲ ಗೊತ್ತಿದೆ. ಇದನ್ನು 10ರ ಸ್ಥಾನ ಬೆಲೆ ಮತ್ತು ಬಿಡಿ ಸ್ಥಾನ ಬೆಲೆ, ಈ 2 ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಓದುತ್ತೇವೆ. ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು 2 ಸ್ಥಾನಗಳು. ಈ 2 ಸ್ಥಾನಗಳಲ್ಲಿ ನಮಗೆ 10ರ ಸ್ಥಾನ 1 ಮತ್ತೆ 10 ಮತ್ತೆ ಬಿಡಿ, ಈ 10ರ ಸ್ಥಾನ ಮತ್ತು ಬಿಡಿ ಸ್ಥಾನಗಳು ಇವೆರಡೇ ಸಿಗೋದು. ಹಾಗಾಗಿ ಇದು ತುಂಬಾ ಈಸಿ. ನೋಡಿ, ಇಲ್ಲಿ ಈ ಸಂಖ್ಯೆಯಲ್ಲಿ 1 10 0 ಬಿಡಿ ಅಲ್ವಾ? ಇಲ್ಲಿ 1, ಇಲ್ಲಿ 2 ಬಿಡಿ, 1 10 2 ಬಿಡಿ, 12 ಈ ರೀತಿ ಓದ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ರೈಟ್? ಬಿಡಿ 10 ಅಂತ ಏನು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಟ್ ಅವು ಸಂಖ್ಯೆಯ ಸ್ಥಾನಗಳು. ಒಂದು ಸಂಖ್ಯೆಯಲ್ಲಿ ಪ್ರತಿ ಒಂದು ಅಂಕೆಗೂ ಒಂದು ಸ್ಥಾನ ಇದೆ. ಅರೆ ಇದೆ ಸರ್, ಸಂಖ್ಯೆ ಅಂತ ಹೇಳ್ತೀರಾ, ಅಂಕೆ ಅಂತ ಹೇಳ್ತೀರಾ, ಏನು ವಿಷಯ ಅಲ್ವಾ? ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಆದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಮಕ್ಕಳೇ. ನಾವು ಈಗಾಗಲೇ ಹೇಳಿದ್ದೀವಿ. ಸೊ ನಮಗೆ 0ಯಿಂದ 9ರವರೆಗೆ ಇರ್ತಕ್ಕಂಥ ಎಲ್ಲ ಈ ಒಂದು ಅಂಕೆಗಳು, ಇವನ್ನು ನಾವೇನಂತ ಕರಿತೀವಿ? ಅಂಕೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಇವನ್ನು ಅಂಕೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಹಿಂದೆ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ನಿಮಗೆ, ಇವು ಅಂಕೆಗಳು. ಈ ಅಂಕೆಗಳನ್ನೇ ನಾವು ಸಂಖ್ಯೆಗಳು ಅಂತ ಕೂಡ ಕರಿತೀವಿ. ಅದಕ್ಕೆ ಈ ಹಿಂದೆ ಮಾಡಿರೋ ವಿಡಿಯೋ ನೋಡಿ. ಇದು ಒಂದು ಅಂಕೆಯ ಸಂಖ್ಯೆಗಳು. ಅಂದ್ರೆ ನಾವು ಯಾವುದೇ ಸಂಖ್ಯೆಯನ್ನು ಬರೀಬೇಕಂದ್ರೆ ಅಂಕೆಗಳಿಂದಲೇ ಸಂಖ್ಯೆಯನ್ನು ಬರೀತೀವಿ. ಇದನ್ನು ಮರ್ತೋಗ್ಬಾರ್ದು ಯಾರು ಕೂಡ. ಓಕೆ, ಹಾಗಾಗಿ ಇವನ್ನು ಅಂಕೆಗಳಿಂದ ಸಂಖ್ಯೆಗಳು, ಅಂದ್ರೆ ಈ ಅಂಕೆಗಳನ್ನು ತಗೊಂಡೇ ನಾವು ಸಂಖ್ಯೆಗಳನ್ನು ಬರೆಯೋದು. ಇಲ್ಲಿ ನೋಡಿ ಅಲ್ವಾ? ಈಗ 2 ಅಂಕೆಯ ಸಂಖ್ಯೆಗಳನ್ನು ನೋಡೋಣ. ಈ ಅಂಕೆಗಳು ಬಿಟ್ಟು ಬೇರೆ ಸಂಖ್ಯೆಗಳಿರೋದಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ, ನೋಡಿ 2 ಮತ್ತು 7. ಈ 2 ಅನ್ನು ಬಿಡಿಯಾಗಿ ಹೇಳಿದ್ರೆ ಇದು ಒಂದು ಅಂಕೆ, ಇದು ಒಂದು ಅಂಕೆ. 2 ಅಂಕೆಗಳನ್ನು ಬರೆದು ಒಂದು ಸಂಖ್ಯೆಯನ್ನು ಅಂದರೆ ಪಕ್ಕದಲ್ಲಿ ನಾವು ಬರೆದ್ರೆ ಅದು ಒಂದು ಸಂಖ್ಯೆ ಆಗುತ್ತದೆ. ಅದಕ್ಕೆ ಪ್ರತಿಯೊಂದು ಸಂಖ್ಯೆಗೂ ಕೂಡ ಮತ್ತೆ ನಾವು ಸ್ಥಾನಗಳನ್ನು
ಮತ್ತು ಆ ಸ್ಥಾನಕ್ಕೆ ಬೆಲೆಗಳನ್ನು ಕೂಡ ಕೊಟ್ಟಿದ್ದೀವಿ. ಅದನ್ನೇ ಎಣಿಕಾ ಪದ್ಧತಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೋಡಿ, ಬಿಡಿ 10, ಇಲ್ಲಿ ಬಿಡಿಗಳಿವೆ, ಇಲ್ಲಿ 10ಗಳಿವೆ. ಹಾಗಾಗಿ 10 10 2 10 2 20 27. ಈ ಸಂಖ್ಯೆಯನ್ನು 27 ಅಂತ, ಅಂದರೆ 10ರ ಸ್ಥಾನದಲ್ಲಿ 2 ಇರೋದ್ರಿಂದ ಇಲ್ಲಿ 10ಗಳು 2 ಇದೆ ಅಂತ. ಬಿಡಿಗಳು 7 ಇದೆ, 1 7 ಇದೆ. ಹಾಗಾಗಿ 7 ಅನ್ನು 7 ಅಂತಾನೆ ಓದ್ತೀವಿ. 2 ಅನ್ನು 20 ಅಂತ ಹೇಳ್ತೀವಿ. ಯಾಕಂದ್ರೆ ಇದರ ಪ್ಲೇಸ್ ವ್ಯಾಲ್ಯೂ ಟೆನ್ಸ್. ಓಕೆ, ಇಲ್ಲಿ 2 ಟೆನ್ಸ್ ಇದಾವೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಇದನ್ನು 27 ಅಂತ ಓದ್ತೀವಿ. ಅದೇ ರೀತಿ ನಾವು ಯಾವುದೇ ಒಂದು 2 ಅಂಕೆಗಳನ್ನು ಜೊತೆಯಲ್ಲಿ ಬರೆಯುತ್ತಾ ಹೋದ್ರೆ ನೋಡಿ, 4 ಟೆನ್ಸ್, ಇಲ್ಲಿ 1s 5 ಇದೆ ಅಂತ. ಅಂದರೆ 10ಗಳು 4 ಇದೆ, ಬಿಡಿಗಳು 5 ಇದೆ. ಇದು 4 10 40, 5 1 5, 45 75, 79, 79, ಓಕೆ, 84, ಓಕೆ, 45. ಈ ರೀತಿ ಅಂದರೆ 2 ಸಂಖ್ಯೆಗಳನ್ನು ನಾವು 10ರ ಸ್ಥಾನ ಬೆಲೆ ಮತ್ತು ಬಿಡಿ ಸ್ಥಾನ ಬೆಲೆಯಲ್ಲಿ ಓದಬೇಕು. ರೈಟ್, ಇಷ್ಟು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಅದೇ ರೀತಿ 3 ಅಂಕೆಯ ಸಂಖ್ಯೆಗಳು, 4 ಅಂಕೆ, 5 ಅಂಕೆ, 6 ಅಂಕೆಯ ಸಂಖ್ಯೆಗಳನ್ನು ಯಾವ ರೀತಿ ಬರೀಬೇಕು, ಯಾವ ರೀತಿ ಓದಬೇಕು ಅಂತ ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, 3 ಅಂಕೆಯ ಸಂಖ್ಯೆಗಳು. ನಮ್ಗೆ 2 ಅಂಕೆಯ ಸಂಖ್ಯೆಗಳು ಎಲ್ಲಿಂದ ಎಲ್ಲಿಗಿದೆ? 2 ಅಂಕೆಯ ಸಂಖ್ಯೆಗಳು ಎಲ್ಲಿಂದ ಎಲ್ಲಿಗಿದೆ? 10ರಿಂದ 99ರವರೆಗೆ. ನೋಡಿ, ಇವು 2 ಅಂಕೆಯ ಸಂಖ್ಯೆಗಳು. 10, 20, 30, 40, 50, 60, 70, 80, 90, ಮತ್ತೆ 10, 11, 20, 21, 30, 31 ಈ ರೀತಿ ಹೇಳ್ತೀವಲ್ವಾ. ಇದಾದ್ಮೇಲೆ 99ಕ್ಕೆ ನಾವು 1 ಆ್ಯಡ್ ಮಾಡಿದರೆ ಒಂದೊಂದೇ ಬೆಲೆ ಹೆಚ್ಚಿಸುತ್ತಾ ಹೋಗುತ್ತೇವೆ ನಾವು. ನಮಗೆ 100 ಬರುತ್ತೆ. 99ರ ನಂತರ ಏನು ಬರುತ್ತೆ? 100 ಬರುತ್ತೆ. ಅಂದರೆ 10ಕ್ಕೆ 1 ಕೂಡಿದರೆ 11, 11ಕ್ಕೆ 1 ಕೂಡಿದರೆ 12, 20ಕ್ಕೆ 1 ಕೂಡಿದರೆ 21, 25ಕ್ಕೆ 1 ಕೂಡಿದರೆ 26, 90ಕ್ಕೆ 1 ಕೂಡಿದರೆ 91, 95ಕ್ಕೆ 1 ಕೂಡಿದರೆ 96. ಯಾವುದೇ ಸಂಖ್ಯೆಗೆ 1 ಕೂಡ್ತಾ ಹೋದಾಗ ಅದರ ಬೆಲೆ ಒಂದೊಂದೇ ರೈಸ್ ಆಗುತ್ತೆ. 99ಕ್ಕೆ ಪ್ಲಸ್ 1 ಕೂಡಿದಾಗ ನಮ್ಗೆ ಏನಾಗುತ್ತೆ? 100 ಸಿಗುತ್ತೆ. ಈ 100 ನೋಡಿ, ಇಲ್ಲಿ ಎಷ್ಟು ಅಂಕೆಗಳಿವೆ 100ರಲ್ಲಿ? ನೀವೇ ಎಣಿಕೆ ಮಾಡಿ. 1 2 3 ಅಥವಾ 1 2 3 3 ಅಂಕೆಗಳಿವೆ. ಹಾಗಾಗಿ 100 3 ಅಂಕೆಯ ಸಂಖ್ಯೆ. 3 ಅಂಕೆಯ ಸಂಖ್ಯೆ 100. ಆದರೆ 99 2 ಅಂಕೆಯ ಸಂಖ್ಯೆ. ಆದರೆ 9 1 ಅಂಕೆಯ ಸಂಖ್ಯೆ. ಈಗ 3 ಅಂಕೆಯ ಸಂಖ್ಯೆಗಳು ಎಲ್ಲಿಂದ ಎಲ್ಲಿಗಿದೆ ನೋಡಿ? 100ರಿಂದ ಸ್ಟಾರ್ಟ್ ಆಗುತ್ತೆ. ನಾವು ಹೇಳ್ತೀವಲ್ವಾ, 101, 102 ಇದು ಕಾಮನ್. 110, 120, 130, ಮತ್ತೆ 130, 140, 140 ಈ ರೀತಿ. 200, 300, 400, 500, 600, 700, 800, 900. ಓಕೆ, ಮತ್ತೆ 900 ಆದಮೇಲೆ ಮತ್ತೆ 10 ಬರುತ್ತೆ. 10 100, 900, 10 100 ಅಂತ. ಬಟ್ ಇಲ್ಲಿ ಈ ಸಂಖ್ಯೆಗಳು ಎಲ್ಲಿಂದ ಎಲ್ಲಿಗೆ ಮುಂದುವರಿಯುತ್ತೆ ಅಂದರೆ 100ರಿಂದ ನಮಗೆ 999ರವರೆಗೆ. ಅಂದರೆ 3 ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ 999 ಬರೆದ್ರೆ 999. ಇವು 3 ಅಂಕೆಯ ಸಂಖ್ಯೆಗಳು. ಮೊದಲೆಲ್ಲ ಇರುವುದೆಲ್ಲ 3 ಅಂಕೆಯ ಸಂಖ್ಯೆಗಳು. ಇದನ್ನು ಓದುವುದು ಅಷ್ಟೇ. ಇಲ್ಲಿ ಸ್ಥಾನ ಬೆಲೆಗಳನ್ನು ನಾವು ಗುರುತಿಸ್ಕೊಳ್ಬೇಕು. ಯಾವುದಾದ್ರೂ ಒಂದು 3 ಅಂಕೆಯ ಸಂಖ್ಯೆಯನ್ನು ಬರ್ಕೊಳ್ಳೋಣ. ನೀವು ಕೂಡ ಯಾವ ಸಂಖ್ಯೆಯನ್ನಾದರೂ ಬರ್ಕೋಬಹುದು. ಇಷ್ಟೇ ಸಂಖ್ಯೆ ಅಂತ ಬರ್ಕೋಬೇಕಾಗಿದೆ. 100ರಿಂದ ನಮಗೆ 999ರ ಒಳಗಡೆ ನೀವು ಯಾವುದೇ ಸಂಖ್ಯೆಯನ್ನು ಬರ್ಕೊಳ್ಳಿ. ಓಕೆ, 100ರಿಂದ 150ರ ಒಳಗೆ, 150ರಿಂದ 200 ಒಳಗೆ ಈ ಎಲ್ಲ ಸಂಖ್ಯೆಗಳನ್ನು ಬರೆಯೋದು ಅಭ್ಯಾಸ ಮಾಡಿ. ಕನಿಷ್ಠ 1000ವರೆಗೂ ಸಂಖ್ಯೆಗಳನ್ನು ಬರೆಯುವುದನ್ನು ಅಭ್ಯಾಸ ಮಾಡಿ.
456 ಹೆಂಗೆ ಓದುವುದು? ಬಿಡಿ 10 100, ಬಿಡಿ 10 100, 4 100, 5 10ಗಳು 50, 6 1ಗಳು 6, ಅಂದರೆ 100 4 400, 10 5 50, 1 6 6, 400 56, 400 56, 100ಗಳು ಎಷ್ಟಿವೆ? 4 ಇವೆ. 10ಗಳು ಎಷ್ಟಿವೆ? 5 ಇವೆ. 1ಗಳು ಎಷ್ಟಿವೆ? 6 ಇವೆ. ಹಾಗಾಗಿ ಇದು 456. ನೆಕ್ಸ್ಟ್ 100ಗಳು ಎಷ್ಟಿವೆ? 7 700. 8ಗಳು ಎಷ್ಟಿವೆ? 10ಗಳು ಎಷ್ಟಿವೆ? 8 80. 1ಗಳು ಎಷ್ಟಿವೆ? 9. ಅಂದರೆ 789. 709 ಈ ರೀತಿ 789 89 ಈ ರೀತಿ 89 ಈ ರೀತಿ ಇವನ್ನು ಓದಬೇಕು. 789 709 ಅಂತ ಇದನ್ನು ಓದಬೇಕು. ಈ ರೀತಿ 3 ಅಂಕೆಗಳ ಸಂಖ್ಯೆಯನ್ನು 100 10 ಮತ್ತು ಬಿಡಿಗಳನ್ನು ಸೇರಿಸಿಕೊಂಡು ನಾವು ಓದಬೇಕು. 3 ಅಂಕೆಯ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ನಮಗೆ 100, ಅತ್ಯಂತ ದೊಡ್ಡ ಸಂಖ್ಯೆ 999. ರೈಟ್. ಈಗ 4 ಅಂಕೆಯ ಸಂಖ್ಯೆ 999ಕ್ಕೆ 1 ಸೇರಿಸಿದ್ರೆ ನಮಗೆ ಬರುವುದು 1000. 4 ಅಂಕೆಯ ಸಂಖ್ಯೆಗಳು ಎಣಿಸಿ. 1 2 3 4 4 ಅಂಕೆಗಳಿವೆ ಆ ಸಂಖ್ಯೆಯಲ್ಲಿ. ನೋಡಿ 1 2 3 4 4 ಅಂಕೆಗಳಿವೆ. 4 ಅಂಕೆಗಳ ಸಂಖ್ಯೆ ಅದು. ರೈಟ್. ಹಾಗಾಗಿ 4 ಅಂಕೆಯ ಸಂಖ್ಯೆ ನಮಗೆ 1000ದಿಂದ ಪ್ರಾರಂಭ ಆಗುತ್ತದೆ. ಇದೀಗೆಯೇ ಮುಂದುವರಿಯುತ್ತದೆ. ಎಲ್ಲಿವರೆಗೂ? 1000, 2000, 3000, 4000, 5000, 6000, 7000, 8000, 9000ವರೆಗೂ ಮುಂದುವರಿಯುತ್ತದೆ. ರೈಟ್. ಹಾಗಾಗಿ ಸಾವಿರಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಎಲ್ಲಿವರೆಗೂ ಮುಂದುವರಿಯುತ್ತದೆ? 9ಗಳನ್ನು 4 ಬರೀರಿ. ನೋಡಿ 9999. ಇದು ಅತ್ಯಂತ ದೊಡ್ಡ ಸಂಖ್ಯೆ. ಇದಾದ್ಮೇಲೆ ನಮಗೆ ಬರುವುದು 10,000. 10,000 ಬರುತ್ತೆ. ಈ 10,000 ಅಂದ್ರೆ 5 ಅಂಕೆಗಳ ಸಂಖ್ಯೆ. ನೋಡಿ 9,999ಗೆ 1 ಕೂಡಿದ್ರೆ ನಮಗೆ 10,000 ಬರುತ್ತದೆ. ಅದು 5 ಅಂಕೆಗಳ ಅತ್ಯಂತ ಚಿಕ್ಕ ಸಂಖ್ಯೆ ಆಗುತ್ತದೆ. 4 ಅಂಕೆಗಳ ಅತ್ಯಂತ ದೊಡ್ಡ ಸಂಖ್ಯೆ ಇದಾಗುತ್ತದೆ. ರೈಟ್. ಇವಾಗ 10,000 ಇದರಲ್ಲಿ ಎಷ್ಟು ಅಂಕೆಗಳಿವೆ ಮಕ್ಕಳೇ? ಎಣಿಸಿ. 5 ಅಂಕೆಗಳಿವೆ ಅಲ್ವಾ? ಇದೆಲ್ಲಿವರೆಗೂ ಮುಂದುವರಿಯುತ್ತೆ? 9ಗಳನ್ನು 5 ಬರ್ಕೊಳ್ಳಿ. 99,999. ಓಕೆ. ಇಷ್ಟು ದೊಡ್ಡ ಸಂಖ್ಯೆಗಳನ್ನು ನಾವು ಯಾವ ರೀತಿ ಬರೀಬೇಕು, ಯಾವ ರೀತಿ ಓದಬೇಕು ಅಂತಂದ್ರೆ, ಮೊದಲಿಗೆ ಈ 4 ಸಂಖ್ಯೆಗಳ ಸಂಖ್ಯೆಯನ್ನು ನೋಡೋಣ. 4 ಸಂಖ್ಯೆಗಳು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನಾವು ಈ ರೀತಿ ಬರ್ಕೊಂಡಾಗ ಇಲ್ಲಿ ನಾವು ಕಾಮ ಹಾಕುವ ಇದನ್ನು ಕಲ್ತ್ಕೋಬೇಕು. ನಾವು ಇಲ್ಲಿ ಕಾಮ ಹಾಕುವುದು ಹೇಗೆ ಅಂದ್ರೆ, ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲಿಗೆ 3 ಸಂಖ್ಯೆಗಳನ್ನು ಬಿಟ್ಟು ಕಾಮ ಹಾಕ್ತೀವಿ. ಅಂದ್ರೆ 4,567 ಅಂತ ಓದುತ್ತೇವೆ. ಬಿಡಿ 10 100 1000 4,567. ಇದು 4 ಅಂಕೆಗಳ ಸಂಖ್ಯೆ. ಇನ್ನೊಂದು ಬರೆಯೋಣ. 4 ಅಂಕೆಗಳ ಸಂಖ್ಯೆ. 3 ಸಂಖ್ಯೆಗಳಾದ್ಮೇಲೆ ನಾವೇನ್ ಮಾಡ್ತೀವಿ? ಕಾಮ ಹಾಕುತ್ತೇವೆ. 9,867. ಬಿಡಿ 10 100 1000 9,867. ಇದೇ ರೀತಿ 4 ಅಂಕೆಗಳ ಸಂಖ್ಯೆಗೆ ನಾವು ಕಾಮ ಹಾಕ್ತಕ್ಕಂಥದ್ದು. ಮೊದಲ 3 ಸಂಖ್ಯೆಗಳನ್ನು ಬಿಟ್ಟು, ಅಂದ್ರೆ ಬಲಗಡೆಯಿಂದ ಎಣಿಸ್ಕೊಂಡು 3 ಸಂಖ್ಯೆಗಳನ್ನು ಬಿಟ್ಟು ಕಾಮ ಕೊಡಬೇಕು. ರೈಟ್. ಈಗ 5 ಅಂಕೆಗಳ ಸಂಖ್ಯೆಗಳನ್ನು ಯಾವ ರೀತಿ ಓದಬೇಕು ನಾವು? 5 ಅಂಕೆಗಳ ಸಂಖ್ಯೆಗಳು ಯಾವುದಾದ್ರೂ ಒಂದು 5 ಸಂಖ್ಯೆಗಳು ಬರ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದ 5 ಸಂಖ್ಯೆಗಳು ನಾನು ಬರ್ಕೊಳ್ತಾ ಇದ್ದೀನಿ. ನೋಡಿ 1 2 3 4 5 ಸಂಖ್ಯೆಗಳು ಬರೆದಿದ್ದೀನಿ. ಸಾರಿ, 5 ಅಂಕೆಗಳನ್ನು ಸೇರಿಸಿ ಒಂದು ಸಂಖ್ಯೆ ಬರೆದಿದ್ದೀನಿ. ನಾವು ಅಂಕೆಗಳನ್ನು ಪಕ್ಕದಲ್ಲಿ ಬರೆದು ಬಿಡೋದಷ್ಟೇ. ನಿಮಗೆ ಇಷ್ಟ ಬಂದಿದ್ದು ಬರ್ಕೊಳ್ಳಿ.
ಅಲ್ವಾ? ಇದು ಒಂದು 5 ಅಂಕೆಗಳ ಸಂಖ್ಯೆ, ರೈಟ್? ಯಾವುದಾದ್ರೂ ಬರೀರಿ ಮಕ್ಕಳೇ, ಇದೇ ಬರೀಬೇಕು ಅದೇ ಬರೀಬೇಕು ಅಂತೇನಿಲ್ಲ. 5 ಅಂಕೆಗಳಿರಬೇಕು ಒಂದು ಸಂಖ್ಯೆಗೆ ಅಷ್ಟೇ. ಇದನ್ನು ಯಾವ ರೀತಿ ಓದಬೇಕು, ಯಾವ ರೀತಿ ಕಾಮ ಹಾಕಬೇಕು ಹೇಳ್ಕೊಟ್ಟಿದ್ದೀನಲ್ಲ. ಮೊದಲಿಗೆ 3 ಸಂಖ್ಯೆಗಳಾದ ಮೇಲೆ 1 2 3 ಸಂಖ್ಯೆಗಳನ್ನು ಬಿಟ್ಟು ಕಾಮ ಹಾಕಿ, ಮತ್ತೆ 2 ಸಂಖ್ಯೆಗಳು ಹಾಗೆ ಒಂದು ಗ್ರೂಪ್ ಮಾಡಬೇಕು. 5 ಸಂಖ್ಯೆಗಳಲ್ಲಿ 3 ಸಂಖ್ಯೆಗಳನ್ನು ಒಂದು ಗುಂಪು, 2 ಸಂಖ್ಯೆಗಳನ್ನು ಒಂದು ಗುಂಪು ಮಾಡಿ ಓದಬೇಕು. ನೋಡಿ, ಇಲ್ಲಿ ಕೂಡ ಅಷ್ಟೇ. ಈ 3 ಸಂಖ್ಯೆಗಳು ಒಂದು ಗುಂಪು, 2 ಸಂಖ್ಯೆಗಳು ಒಂದು ಗುಂಪು, ಇಲ್ಲಿ ಕಾಮ ಹಾಕ್ಕೊಡೋಣ. 5 ಸಂಖ್ಯೆಗಳು ಕೊಟ್ಟಾಗ ನಾವು ಬೇಕಂದ್ರೆ ಹಿಂಗೂ ಹೇಳ್ಬೋದು, ಮೊದಲು 2 ಸಂಖ್ಯೆಗಳನ್ನು ಒಂದು ಗುಂಪು ಮಾಡಿ ಕಾಮ ಹಾಕಿ ನಂತರ 3 ಸಂಖ್ಯೆಗಳನ್ನು ಹಾಗೆ ಬಿಟ್ಕೊಳ್ಳಬೇಕು. ಇಲ್ಲಿ ಕೂಡ ಅಷ್ಟೇ, 5 ಸಂಖ್ಯೆಗಳಿದೆ, ಮೊದಲ 2 ಸಂಖ್ಯೆಗಳನ್ನು ನಾವು ಒಂದು ಗ್ರೂಪ್ ಮಾಡಿ ಕಾಮ ಹಾಕ್ಕೊಂತೀವಿ, ನಂತರದ 3 ಸಂಖ್ಯೆಗಳನ್ನು ಹಾಗೆ ಬಿಡ್ತೀವಿ. ನೀವು ಕೂಡ ಇಂತಹ ಪದಗಳನ್ನು ಇಂತಹ ಸಂಖ್ಯೆಗಳನ್ನು ಬರೀರಿ. ನಾನು ಇನ್ನೂ ಒಂದು 2 ಬರೆದು ತೋರಿಸ್ತೀನಿ. ನೋಡಿ, ಇದು ಒಂದು 5 ಅಂಕೆಗಳ ಸಂಖ್ಯೆ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು, ಮೊದಲು 2 ಸಂಖ್ಯೆಗಳಿಗೆ ಕಾಮ ಹಾಕಿ 3 ಸಂಖ್ಯೆಗಳನ್ನು ಹಾಗೆ ಬಿಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಬರೀರಿ. ಇದನ್ನು ಓದುವ ಕ್ರಮ ಕೂಡ ಹೇಳ್ಕೊಡ್ತೀನಿ, ಹೇಗೆ ಓದಬೇಕು ನೋಡಿ. ಇಲ್ಲಿ ಗುಂಪುಗಳನ್ನು ಮಾಡ್ಕೊಂಡಿದ್ದೀವಿ, ಇಲ್ಲಿ ಗುಂಪು ಗುಂಪಾಗಿ ನಾವು ಓದಬೇಕು, ಬಿಡಿ ಬಿಡಿಯಾಗಿ ಓದಬಾರ್ದು. ಆವಾಗಲೇ ಓದಿದ್ದೀರಾ, 4 ಅಂಕೆಗಳ ಸಂಖ್ಯೆಯನ್ನು ಓದಿದ್ದೀರಾ. ಈ 3 ಒಂದು ಗುಂಪಲ್ಲಿ ಓದಿದ್ರೆ ಇದನ್ನು ಒಂದು ಗುಂಪಲ್ಲಿ ಓದಬೇಕು. ಸೊ ನಮ್ಮ ಹತ್ರ 2 ಸಂಖ್ಯೆಗಳಿದ್ರೆ ನಾವು ಹೆಂಗೆ ಓದ್ತೀವಿ, ಇದನ್ನು ಏನಂತ ಓದ್ತೀವಿ? 2 ಸಂಖ್ಯೆಗಳನ್ನು ಕರೆಕ್ಟ್ 56 ಅಂತ ಓದ್ತೀವಿ ತಾನೆ. 56, ಇದು ಕೂಡ 56. 3 ಸಂಖ್ಯೆಗಳಿದ್ರೆ ಏನಂತ ಓದ್ತೀವಿ? 789 ಅಲ್ವಾ? ಇದು ಕೂಡ 789. ಆದರೆ ಇಲ್ಲಿ ನಾವು ಒಂದು ಸ್ವಲ್ಪ ಸ್ಥಾನ ಬೆಲೆಗಳನ್ನು ಗಮನಿಸಬೇಕು ಅಲ್ವಾ? ನೋಡಿ, ಬಿಡಿ 10, 100, 1000, 10,000. ಇಲ್ಲಿ ಕೂಡ 10,000 ಅಂತ ಹೇಳ್ತಾ ಇದೆ, 10ರ ಸ್ಥಾನವನ್ನು ಹೇಳ್ತಾ ಇದೆ, ರೈಟ್? ಇಲ್ಲಿಂದ ಈ ಕಡೆಗೆ ನಾವು ಬಿಡಿ 10, 100 ಆದರೆ ಇದು 1000 ಅಂತ ಹೇಳಿದ್ರೆ ಈ 56 ಹೆಂಗ್ ಓದ್ತೀವಿ ನಾವು? 56 ಅಂತ ಓದ್ತೀವಿ. 56 ಜೊತೆಗೆ 1000 ಸೇರಿಸಿ 56,000 ಅಷ್ಟೇ. 56,789. ಅದೇ ರೀತಿ ಇಲ್ಲಿ ಎಷ್ಟಿದೆ? ಇದನ್ನು ನಾವು ಸಪ್ರೇಟ್ ಆಗಿ ಬರ್ಕೊಂಡ್ರೆ ಏನಂತ ಹೇಳ್ತೀವಿ? 2 ಅಂಕೆ 43. ಇದು 1000ದ ಸ್ಥಾನದಲ್ಲಿದೆ. 43,167. ಇದು 76. ಬಿಡಿ ಬಿಡಿಯಾಗಿ ಓದಿದ್ರೆ 76. 2 ಸಂಖ್ಯೆಗಳನ್ನು ಒಟ್ಟಿಗೆ ಓದಿದ್ರೆ 76. 1000 76,104. 29 ಒಟ್ಟಿಗೆ ಓದಿದ್ರೆ 29. ಇದು 1000 ಸ್ಥಾನದಲ್ಲಿದೆ. 29,000. ಈ ರೀತಿ ಓದಬೇಕು. ಇವು 5 ಅಂಕೆಯ ಸಂಖ್ಯೆಗಳು. ಮತ್ತೆ ಅದೇ ರೀತಿ 6 ಅಂಕೆಯ ಸಂಖ್ಯೆಗಳನ್ನು ನೋಡೋಣ. 6 ಅಂಕೆಯ ಸಂಖ್ಯೆಗಳನ್ನು ಈಗ ನಿಮ್ಗೆ ಇಷ್ಟ ಬಂದ ಯಾವುದಾದ್ರೂ ಒಂದು 6 ಅಂಕೆಯ ಸಂಖ್ಯೆಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ನಾನಿಲ್ಲಿ ಬರೀತೀನಿ. ಯಾರಿಗೆ ಯಾವುದು ನಂಬರ್ ಇಷ್ಟನೋ, ನಮಗೆ ನಂಬರ್ಸ್ ಎಲ್ಲ ಗೊತ್ತಿದೆಯಲ್ವಾ, ಒಂದು 6 ಅಂಕೆಗಳ ನಂಬರ್ ಬರ್ಕೊಳ್ಳಿ. 6 ಅಂಕೆಗಳ ಒಂದು ನಂಬರ್ ಬರ್ಕೊಳ್ಳಿ. ಯಾವುದು ಬೇಕಂದ್ರೆ ಅದು ಬರೀಬಹುದು ಸ್ನೇಹಿತರೆ. ಇದೇ ಬರೀಬೇಕು ಅದೇ ಬರೀಬೇಕು ಅಂತೇನಿಲ್ಲ. ನಮ್ಗೆ ಒಟ್ಟಾಗಿ 6 ನಂಬರ್ಗಳು, ಅದರಲ್ಲಿ 6 ಡಿಜಿಟ್ಗಳು ಇರಬೇಕು. 6 ಡಿಜಿಟ್ಸ್ ಇರಬೇಕು, 6 ಅಂಕೆಗಳು ಇರಬೇಕಷ್ಟೇ ಒಂದು ಸಂಖ್ಯೆಯಲ್ಲಿ. 0ಯಿಂದ 9 ಬಳಸ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಬರೀರಿ. ಈಗ ಇದನ್ನು ಓದುವ ಕ್ರಮ ಹೇಗೆ? ರೈಟ್, 6 ಸಂಖ್ಯೆಗಳಿದ್ದಾಗ ನಾವೇನು ಮಾಡಬೇಕು? ಮೊದಲ ಒಂದು ಸಂಖ್ಯೆಯನ್ನೇ ಒಂದು ಗುಂಪು ಮಾಡ್ಕೋಬೇಕು. ಆನಂತರ 2 ಸಂಖ್ಯೆಗಳನ್ನು ಒಂದು ಗುಂಪು ಮಾಡಬೇಕು. ಆನಂತರ ಲಾಸ್ಟ್ 3 ಸಂಖ್ಯೆಗಳನ್ನು ಒಂದು ಗುಂಪು ಮಾಡಬೇಕು. ನೋಡಿ, 6 ಸಂಖ್ಯೆಗಳು. ಅಥವಾ ಈ ಕಡೆಯಿಂದ ಹೇಳಿದ್ರೆ ಇಲ್ಲಿ ಮೊದಲ 3 ಸಂಖ್ಯೆಗಳಿಗೆ ಒಂದು ಗುಂಪು, ನಂತರ 2 ಸಂಖ್ಯೆಗಳಿಗೆ ಒಂದು ಗುಂಪು, ಈ ರೀತಿ ನಾವು ಗುಂಪು ಮಾಡಬೇಕು. ಅಥವಾ ಈ ಕಡೆಯಿಂದ ನಾವು ಹೇಳಿದ್ರೆ 6 ಸಂಖ್ಯೆಗಳಿರುವಾಗ ನೀವು ಜ್ಞಾಪಕ ಇಟ್ಕೋಬೇಕು, ಮೊದಲ ಒಂದು ಸಂಖ್ಯೆಗೆ ಕಾಮ ಹಾಕ್ಬೇಕು. ಯಾಕಂದ್ರೆ ಇದನ್ನು ಒಂದೇ ಒಂದು ಗುಂಪು ಮಾಡ್ಕೊಳ್ಳೋಣ, ಮತ್ತೆ 2 ಸಂಖ್ಯೆಗಳನ್ನು ಒಂದು ಗುಂಪು ಮಾಡ್ಕೊಳ್ಳೋಣ, ಈ 3 ಸಂಖ್ಯೆಗಳನ್ನು ಒಂದು ಗುಂಪು ಮಾಡ್ಕೊಳ್ಳೋಣ. 2 ಕಾಮ ಹಾಕಿದ್ದೀವಿ. ಈಗ ಇದನ್ನು ಓದುವುದು ಹೇಗೆ?
ನೋಡಿ ನಮಗೆ ಬಿಡಿ ಹತ್ತು ಓದಲೇಬೇಕು ನಾವು, ಅಥವಾ ಸ್ಥಾನ ಬೆಲೆಗಳು ನಮಗೆ ಗೊತ್ತಿರಬೇಕು. ಬಿಡಿ 10, 100, 1000, 10,000, ಲಕ್ಷ. ರೈಟ್. ಈಗ ಈ ಸಂಖ್ಯೆಯನ್ನು ಏನಂತ ಓದ್ತೀವಿ ಮಕ್ಕಳೇ? 7 ಅಂತ ಓದ್ತೀವಿ ಅಲ್ವಾ? ಇದು ಯಾವ ಸ್ಥಾನದಲ್ಲಿದೆ? ಲಕ್ಷ ಸ್ಥಾನದಲ್ಲಿದೆ. ಹಂಗಾಗಿ ನಾವೇನಂತ ಓದ್ತೀವಿ? 7 ಲಕ್ಷ ಅಂತ ಓದ್ತೀವಿ. 5 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿ. ನಾವು ಇವೆರಡನ್ನು ಮಾತ್ರ ಗುರುತಿಸಬೇಕು. ಅಥವಾ 50,000 ಸ್ಥಾನದಲ್ಲಿದೆ. ಹಾಗಾಗಿ 50,000 ಮತ್ತೆ 1,000 ಎರಡೂ ಸೇರಿ ನಮಗೆ, ಅದಕ್ಕೆ ನಾನು ಹೇಳಿದ್ದು ಕನ್ಫ್ಯೂಸ್ ಬೇಡ, ಇದನ್ನು 51 ಅಂತ ಓದಿ. ಮತ್ತೆ ಇಲ್ಲಿ 1000 ಅಂತ ಇರುತ್ತೆ ನಮ್ಗೆ. ಹೆಂಗೋ 51,000, ಇಲ್ಲಿ 51 ಅಂತ ಓದ್ಬೇಡಿ ಫಸ್ಟ್. ನಿಮ್ಗೆ 10,000 1000 ಇದು ಬೇಡ, ಕನ್ಫ್ಯೂಸ್ ಆಗುತ್ತೆ. 51 ಅಂತ ಓದಿ, ಮತ್ತೆ 1000 ಅಂತ ಓದಿ. ಮತ್ತೆ ಇಲ್ಲಿ 100 ಸ್ಥಾನದಲ್ಲಿ 0 ಇದೆ, ಅದನ್ನು ಓದಕ್ಕಾಗಲ್ಲ. ಹಾಗಾಗಿ 32 ಓದಿ. ಅಂದರೆ 7,51,032. ಅದೇ ರೀತಿ ಇಲ್ಲಿ ನೋಡಿ 6 ಲಕ್ಷ, ಇದು 43 ಅಂತ ಓದಬೇಕು. 43 ಅಂತ ಓದಿ, ಮತ್ತೆ 1000 ಅಂತ ಓದಿ. 43,248 ಅಂತ ಓದಿ. ಇದೇ ರೀತಿ ನೀವು ಯಾವುದೇ ಸಂಖ್ಯೆಯನ್ನು ಬರ್ಕೊಳ್ಳಿ ಫ್ರೆಂಡ್ಸ್, ಇದೇ ರೀತಿ ನೀವು ಓದಬೇಕಾಗುತ್ತದೆ ಅಲ್ವಾ? ಯಾವುದೇ ಒಂದು ಸಂಖ್ಯೆಯನ್ನು ನೀವು ಬರ್ಕೊಳ್ಳಿ. ಸೊ ಇದೇ ರೀತಿ 6 ಸಂಖ್ಯೆಗಳಿದ್ದಾಗ ಇದನ್ನು ನಾವು ಈಸಿಯಾಗಿ ಮೊದಲ ಒಂದು ಸಂಖ್ಯೆ ಕಾಮ ಹಾಕೊಳ್ಳಿ, ಆಮೇಲೆ 2 ಸಂಖ್ಯೆಗೆ, ಮತ್ತೆ 3 ಸಂಖ್ಯೆಗಳು ಬಿಟ್ಟುಬೇಡಿ. ಅಥವಾ ಈ ಕಡೆಯಿಂದ ಹಾಕಿದ್ರೆ ಮೊದಲು 3 ಸಂಖ್ಯೆಗಳನ್ನು ಒಂದು ಗುಂಪು, ಮತ್ತೆ 2 ಸಂಖ್ಯೆಗಳನ್ನು ಒಂದು ಗುಂಪು, ಮತ್ತೆ ಈ ಒಂದು ಸಂಖ್ಯೆಯನ್ನು ಒಂದು ಗುಂಪು ಮಾಡ್ಕೊತೀವಿ. ಓದುವುದು ಇದು ಲಕ್ಷದಲ್ಲಿದೆ. 4,63,000 ಅಂತ ಓದಿ 1000 ಅಂತ ಓದಬೇಕು. 63,200 ಅಂತ ಓದಿ 10 ಅಂತ ಓದಬೇಕು. 4,63,210. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ರೀತಿ ನಾವು, ನಮಗೆ ಬೇರೆ ಬೇರೆ ದೊಡ್ಡ ಪಾಠ ಬೇಡ, ನಮಗೆ ಟಾಪಿಕ್ಸ್ ಬೇಡ, ಸಿಂಪಲ್ ಆಗಿ ಕಲಿಯಬೇಕು, ಅರ್ಥ ಮಾಡ್ಕೊಳ್ಬೇಕು. ಸೊ ದಟ್ ಈ ಒಂದು ನಾನು ಹೇಳ್ಕೊಟ್ಟಿರ್ತಕ್ಕಂಥ ಈ ಒಂದು ಮೆಥಡ್ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊತೀನಿ. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಸೊ ದಟ್ ಮಕ್ಕಳೇ, ನೀವು ಕೂಡ ಇದೇ ರೀತಿ ಸ್ವಯಂ ಅಧ್ಯಯನ ಮಾಡಿ, ಸೆಲ್ಫ್ ಸ್ಟಡೀಸ್ ಇರಬೇಕು ಯಾವತ್ತೇ ಆಗಲಿ. ನಾವು ಸ್ವಯಂ ಅಧ್ಯಯನ ಮಾಡಿದರೆ ಖಂಡಿತ ನವೋದಯ ಪರೀಕ್ಷೆಯನ್ನು ಗೆಲ್ಲಬಹುದು. ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೊಂದು ಟಾಪಿಕ್ನೊಂದಿಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತು ಈ ವಿಡಿಯೋವನ್ನು ಎಂಡ್ವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್.